ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 30th ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ಈಚ್ ಯೂನಿಯನ್ ಟೆರಿಟರಿ ವಿಲ್ ನಾವ್ ಹ್ಯಾವ್ ಪ್ರಿಮಸಿ ಓವರ್ ದ ಎಲೆಕ್ಟೆಡ್ ಗವರ್ಮೆಂಟ್. ಯಾವ ಕೇಂದ್ರ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಈಗ ಚುನಾಯಿತ ಸರ್ಕಾರದ ಮೇಲೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೆಲ್ಲಿ. 2021ರ ರಾಷ್ಟ್ರೀಯ ರಾಜಧಾನಿ ದಿಲ್ಲಿ ಸರ್ಕಾರ ಕಾಯ್ದೆ 2021ರ ಏಪ್ರಿಲ್ 27 ರಂದು ಜಾರಿಗೆ ಬಂದಿತು. ಅಂಡ್ ಗೈಸ್, ಈ ಕಾಯ್ದೆಯು ರಾಷ್ಟ್ರೀಯ ರಾಜಧಾನಿಯಲ್ಲಿ ನ್ಯಾಷನಲ್ ಕ್ಯಾಪಿಟಲ್ನಲ್ಲಿ ಚುನಾಯಿತ ಸರ್ಕಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸೊ ಡೆಲ್ಲಿ ಬಗ್ಗೆ ನೋಡೋದು ಗೈಸ್, ಡೆಲ್ಲಿದು ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅಂಡ್ ಡೆಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. DRDO has set the target of installing how many medical oxygen plants in the country within 3 months? DRDO 3 ತಿಂಗಳಲ್ಲಿ ದೇಶದಲ್ಲಿ ಎಷ್ಟು ಆಕ್ಸಿಜನ್ ಪ್ಲಾಂಟ್ಸ್ ಅನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 500. DRDO 3 ತಿಂಗಳಲ್ಲಿ ದೇಶದಲ್ಲಿ 500 ಆಕ್ಸಿಜನ್ ಪ್ಲಾಂಟ್ಸ್ ಅನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಸೊ DRDO ಬಗ್ಗೆ ನೋಡೋದು ಗೈಸ್, DRDOದು ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಅಂಡ್ ಗೈಸ್, DRDOದು ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಜಿ ಸತೀಶ್ ರೆಡ್ಡಿ. An earthquake of 6.4 magnitude hit which Indian state on April 28, 2021? ಏಪ್ರಿಲ್ 28ರಂದು 6.4 ತೀವ್ರತೆಯ ಅರ್ತ್ಕ್ವೇಕ್ ಯಾವ ಭಾರತೀಯ ರಾಜ್ಯವನ್ನು ಅಪ್ಪಳಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಸ್ಸಾಂ. ಏಪ್ರಿಲ್ 28ರಂದು 6.4 ಮ್ಯಾಗ್ನಿಟ್ಯೂಡ್ನ ಅರ್ತ್ಕ್ವೇಕ್ ಅಸ್ಸಾಂ ರಾಜ್ಯವನ್ನು ಅಪ್ಪಳಿಸಿತು. ಅಸ್ಸಾಂ ಬಗ್ಗೆ ನೋಡೋದು ಗೈಸ್, ಅಸ್ಸಾಂದು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ನೆಕ್ಸ್ಟ್ ಗೈಸ್, ಅರ್ತ್ಕ್ವೇಕ್ ಮ್ಯಾಗ್ನಿಟ್ಯೂಡ್ನ ಮೆಜರ್ ಮಾಡೋಕ್ಕೆ ಸಿಸ್ಮೋಗ್ರಾಫ್ ಅನ್ನು ಬಳಸುತ್ತಾರೆ. ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ದ ಚಾಂಡ್ಲರ್ ಗುಡ್ ಗವರ್ಮೆಂಟ್ ಇಂಡೆಕ್ಸ್ 2021? ಚಾಂಡ್ಲರ್ ಉತ್ತಮ ಸರ್ಕಾರಿ ಸೂಚ್ಯಂಕ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫಿನ್ಲ್ಯಾಂಡ್. ಚಾಂಡ್ಲರ್ ಉತ್ತಮ ಆಡಳಿತ ಸೂಚ್ಯಂಕವನ್ನು ಚಾಂಡ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಗವರ್ನೆನ್ಸ್ ಬಿಡುಗಡೆ ಮಾಡಿದೆ. ಅಂಡ್ ಗೈಸ್, 104 ದೇಶಗಳಲ್ಲಿ ಚಾಂಡ್ಲರ್ ಉತ್ತಮ ಆಡಳಿತ ಸೂಚ್ಯಂಕದಲ್ಲಿ ಭಾರತ 49th ಪ್ಲೇಸಲ್ಲಿದೆ. 49. ಸೊ ಗೈಸ್, ಈ ಇಂಡೆಕ್ಸ್ನಲ್ಲಿ ಟಾಪ್ 3 ಕಂಟ್ರೀಸ್ ನೋಡೋದೆ, ಫಸ್ಟ್ ಫಿನ್ಲ್ಯಾಂಡ್, ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಥರ್ಡ್ ಸಿಂಗಾಪುರ್. ಅಂಡ್ ಭಾರತ 49th ಪ್ಲೇಸಲ್ಲಿದೆ. ಅಂಡ್ ಗೈಸ್, ದಿಸ್ ಇಂಡೆಕ್ಸ್ ಇಸ್ ಬೇಸ್ಡ್ ಆನ್ 7 ಪಿಲ್ಲರ್ಸ್: ಲೀಡರ್ಶಿಪ್, ಫೋರ್ಸೈಟ್, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, ರೋಬಸ್ಟ್ ಲಾಸ್, ಪಾಲಿಸಿ, ಅಟ್ರಾಕ್ಟಿವ್ ಮಾರ್ಕೆಟ್ ಪ್ಲೇಸ್, ಹೆಲ್ಪಿಂಗ್ ಪೀಪಲ್, ಗ್ಲೋಬಲ್ ಇನ್ಫ್ಲುಯೆನ್ಸ್ ಅಂಡ್ ರೆಪ್ಯುಟೇಷನ್. ಸೊ ಈ ಸೂಚ್ಯಂಕ ಈ 7 ಪಿಲ್ಲರ್ಸ್ ಅನ್ನು ಆಧರಿಸಿದೆ. Who has successfully tested Python 5 air-to-air missile? Python 5 air-to-air missile ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇತ್ತೀಚೆಗೆ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಪೈಥಾನ್ 5 ಏರ್-ಟು-ಏರ್ ಮಿಸೈಲ್ ಅನ್ನು ಗೋವಾನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು. Who has been appointed as a brand ambassador of ASICS? ASICS ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರವೀಂದ್ರ ಜಡೇಜಾ. ಸ್ಪೋರ್ಟ್ಸ್ ಬ್ರ್ಯಾಂಡ್ ಆಸಿಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರವೀಂದ್ರ ಜಡೇಜಾ ಅವರನ್ನು ನೇಮಿಸಲಾಗಿದೆ. ಸೊ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿರೋ ಬ್ರ್ಯಾಂಡ್ ಅಂಬಾಸಿಡರ್ಸ್ ನೋಡೋದು ಗೈಸ್, ನ್ಯೂ ಗ್ರೋತ್ ಬ್ರ್ಯಾಂಡ್ ಅಂಬಾಸಿಡರ್ ಅಜಿಂಕ್ಯ ರಹಾನೆ, ಡಿಜಿಟ್ ಇನ್ಶೂರೆನ್ಸ್ ವಿರಾಟ್ ಕೊಹ್ಲಿ, ವಿವೋ ವಿರಾಟ್ ಕೊಹ್ಲಿ, ಎಲಿಸ್ಟಾ ಸುರೇಶ್ ರೈನಾ, ಟೆಕ್ನೋ ಆಯುಷ್ಮಾನ್ ಖುರಾನಾ, ಪ್ಯೂಮಾ ವಾಷಿಂಗ್ಟನ್ ಸುಂದರ್ ಅಂಡ್ ದೇವದತ್ ಪಡಿಕಲ್. Who has been named as the new MD and CEO of NCDEX? NCDEX ನ ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅರುಣ್ ರಾಸ್ತೆ. ಅರುಣ್ ರಾಸ್ತೆ ಅವರನ್ನು NCDEX ನ MD ಮತ್ತು CEO ಆಗಿ 5 ವರ್ಷಗಳ ಅವಧಿಗೆ ನೇಮಿಸಲಾಗಿದೆ. ಅಂಡ್ ಗೈಸ್, ಅರುಣ್ ರಾಸ್ತೆ ಅವರು ಪ್ರಸ್ತುತ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. NCDEX ದು ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಕಮೋಡಿಟಿ ಅಂಡ್ ಡೆರಿವೇಟಿವ್ಸ್ ಎಕ್ಸ್ಚೇಂಜ್. NCDEX ದು ಸ್ಥಾಪನೆ 15 ಡಿಸೆಂಬರ್ 2003 ನಲ್ಲಿ ಆಗಿದೆ. NCDEX ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಸೊ ಅರುಣ್ ರಾಸ್ತೆ ಈಸ್ ದ ನ್ಯೂ ಚೇರ್ಮನ್ ಅಂಡ್ MD ಆಫ್ NCDEX. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು.
ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಅಂಡ್ ಫ್ರೆಂಡ್ಸ್ ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ, ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಅಮಿತ್ ಬ್ಯಾನರ್ಜಿ ಹ್ಯಾಸ್ ರೀಸೆಂಟ್ಲಿ ಬಿನ್ ರೋಪ್ಡ್ ಇನ್ ಆಸ್ ಅ ನ್ಯೂ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವಿಚ್ PSU? ಅಮಿತ್ ಬ್ಯಾನರ್ಜಿ ಇತ್ತೀಚೆಗೆ ಯಾವ PSU ನ ಹೊಸ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೆಮೆಲ್ ಲಿಮಿಟೆಡ್. ಮಿನಿರತ್ನ ರಕ್ಷಣಾ PSU ಬೆಮೆಲ್ ಲಿಮಿಟೆಡ್ನ ಹೊಸ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಮಿತ್ ಬ್ಯಾನರ್ಜಿ ಅವರನ್ನು ನೇಮಿಸಲಾಗಿದೆ. ಅಂಡ್ ಗೈಸ್ ಪ್ರಸ್ತುತ ಅಮಿತ್ ಬ್ಯಾನರ್ಜಿ ಬೆಮೆಲ್ ಲಿಮಿಟೆಡ್ನಲ್ಲಿ ರೈಲು ಮತ್ತು ಮೆಟ್ರೋ ವ್ಯಾಪಾರದ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೆಮೆಲ್ದು ಫುಲ್ ಫಾರ್ಮ್ ಗೈಸ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಬೆಮೆಲ್ದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಕರ್ನಾಟಕನಲ್ಲಿದೆ ಅಂಡ್ ಬೆಮೆಲ್ದು ಸ್ಥಾಪನೆ ಮೇ 1964ನಲ್ಲಿ ಆಗಿದೆ. ಸೊ ಅಮಿತ್ ಬ್ಯಾನರ್ಜಿ ಈಸ್ ದ ನ್ಯೂ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬೆಮೆಲ್ ಲಿಮಿಟೆಡ್. ವೆನ್ ಈಸ್ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಏಪ್ರಿಲ್ 29. ನೃತ್ಯದ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನು ಆಚರಿಸಲು ಮತ್ತು ಪಾರ್ಟಿಸಿಪೇಷನ್ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಏಪ್ರಿಲ್ 29ರಂದು ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಅಥವಾ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಅಂಡ್ ಗೈಸ್ 1982ರಲ್ಲಿ ಯುನೆಸ್ಕೋದ ಪ್ರದರ್ಶನ ಕಲೆಗಳು ಮುಖ್ಯ ಪಾಲುದಾರ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ನೃತ್ಯ ಸಮಿತಿಯು ಈ ದಿನವನ್ನು ಸ್ಥಾಪಿಸಿತು. ಅಂಡ್ ಗೈಸ್ 2021ರ ಇಂಟರ್ನ್ಯಾಷನಲ್ ಡಾನ್ಸ್ ಡೇದು ಥೀಮ್ ಪರ್ಪಸ್ ಆಫ್ ಡಾನ್ಸ್. ಸೊ ಪ್ರತಿ ವರ್ಷ ಏಪ್ರಿಲ್ 29ರಂದು ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅನ್ನು ಆಚರಿಸುತ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಪನಿ ಹ್ಯಾಸ್ ಫಿಗರ್ಡ್ ಇನ್ ಟೈಮ್ ಮ್ಯಾಗಝಿನ್ಸ್ ಲಿಸ್ಟ್ ಆಫ್ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಕಂಪನೀಸ್? ಟೈಮ್ ಮ್ಯಾಗಝಿನ್ನ 100 ಅತ್ಯಂತ ಪ್ರಭಾವಶಾಲಿ ಕಂಪನಿಗಳ ಪಟ್ಟಿಯಲ್ಲಿ ಯಾವ ಕಂಪನಿ ಆಯ್ಕೆ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ, ಜಿಯೋ ಪ್ಲಾಟ್ಫಾರ್ಮ್ಸ್ ಅಂಡ್ ಬೈಜೂಸ್. ಟೈಮ್ ಮ್ಯಾಗಝಿನ್ನ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಕಂಪನೀಸ್ ಪಟ್ಟಿಯಲ್ಲಿ ಭಾರತದ ಕಂಪನಿ ಜಿಯೋ ಪ್ಲಾಟ್ಫಾರ್ಮ್ಸ್ ಮತ್ತು ಬೈಜೂಸ್ ಆಯ್ಕೆ ಆಗಿದೆ. ರೀಸೆಂಟ್ಲಿ ವಿಚ್ ಹೈಕೋರ್ಟ್ ಜಡ್ಜ್ ಹ್ಯಾಸ್ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್? ಇತ್ತೀಚೆಗೆ ಯಾವ ಹೈಕೋರ್ಟ್ನ ನ್ಯಾಯಾಧೀಶರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಛತ್ತೀಸ್ಗಢ ಹೈಕೋರ್ಟ್. ಇತ್ತೀಚೆಗೆ ಛತ್ತೀಸ್ಗಢ ಹೈಕೋರ್ಟ್ನ ನ್ಯಾಯಾಧೀಶರು ಶರತ್ ಕುಮಾರ್ ಗುಪ್ತಾ ಅವರು ಇತ್ತೀಚೆಗೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಛತ್ತೀಸ್ಗಢ ಬಗ್ಗೆ ನೋಡೋದು ಗೈಸ್, ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅಂಡ್ ಛತ್ತೀಸ್ಗಢದ ಗವರ್ನರ್ ಅನುಸೂಯಾ ಯುಕೆ. ಸೊ ಗೈಸ್ ವೇರಿಯಸ್ ಸ್ಟೇಟ್ಸ್ ಹೈಕೋರ್ಟ್ದು ಚೀಫ್ ಜಸ್ಟಿಸ್ ನೋಡೋದ್ರೆ ಒಡಿಸ್ಸಾದು ಚೀಫ್ ಜಸ್ಟಿಸ್ ಎಸ್ ಮುರಳೀಧರ್, ತೆಲಂಗಾಣ ಹಿಮಾ ಕೋಹ್ಲಿ, ಮದ್ರಾಸ್ ಸಂಜೀವ್ ಬ್ಯಾನರ್ಜಿ, JKN ಲಡಾಖ್ ಪಂಕಜ್ ಮಿತ್ತಲ್, ಉತ್ತರಾಖಂಡ್ ರಾಘವೇಂದ್ರ ಚೌಹಾನ್, ಸಿಕ್ಕಿಂ ಜಿತೇಂದ್ರ ಕುಮಾರ್ ಮಹೇಶ್ವರಿ, ಮಧ್ಯಪ್ರದೇಶ್ ಮೊಹಮ್ಮದ್ ರಾಫಿಕ್, ಆಂಧ್ರ ಪ್ರದೇಶ್ ಅರೂಪ್ ಗೋಸ್ವಾಮಿ, ಮಣಿಪುರ್ ಹುಳಿಗುರು ವೆಂಕಟಕುಮಾರ್, ಕರ್ನಾಟಕ ಅಭಯ್ ಶ್ರೀನಿವಾಸ್ ಓಕಾ. ಅಂಡ್ ರೀಸೆಂಟ್ ಆಗಿ ಜಸ್ಟಿಸ್ ರಾಜೇಶ್ ಬಿಂದಾಲ್ ಅವರನ್ನು ಕಲ್ಕತ್ತಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ನೇಮಿಸಲಾಗಿದೆ. ವಿಚ್ ಮಿನಿಸ್ಟರ್ ಇನಾಗ್ರೇಟೆಡ್ ದ ಕಂಟ್ರೀಸ್ ಫಸ್ಟ್ 3D ಪ್ರಿಂಟೆಡ್ ಹೌಸ್? ದೇಶದ ಮೊದಲ 3D ಮುದ್ರಿತ ಮನೆಯನ್ನು ಯಾವ ಸಚಿವರು ಉದ್ಘಾಟಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫೈನಾನ್ಸ್ ಮಿನಿಸ್ಟರ್. ದೇಶದ ಮೊದಲ 3D ಪ್ರಿಂಟೆಡ್ ಹೌಸ್ ಅನ್ನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು IIT ಮದ್ರಾಸ್ನಲ್ಲಿ ಉದ್ಘಾಟಿಸಿದರು. ಸ್ನೇಹಿತರೆ ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ILO? ILOನ ಮಹಾನಿರ್ದೇಶಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಗಾಯ್ ರೈಡರ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಚೇರ್ಪರ್ಸನ್ ಆಫ್ NASSCOM? NASSCOMನ ಮೊದಲನೇ ಮಹಿಳಾ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ರೇಖಾ ಮೆನನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ಚಾಂಡ್ಲರ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2021? ಚಾಂಡ್ಲರ್ ಉತ್ತಮ ಸರ್ಕಾರಿ ಸೂಚ್ಯಂಕ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ ನ್ಯೂ CEO ಅಂಡ್ MD ಆಫ್ NCDEX? NCDEXನ ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.